ಮಕ್ಕಳೇ, ತಮಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡ ಭಾಷಾ ಶಿಕ್ಷಕ ಶ್ರೀ ವೆಂಕಟೇಶ್ ಬೋವಿ. ಇವತ್ತು ಹಸಿ ಮಸಿ ಕೃಷಿಯ ಮುಂದುವರಿದ ಭಾಗ ನೋಡೋಣ. ಈಗಾಗಲೇ ನಾವು ಹಸಿ ಮತ್ತು ಮಸಿ ಅಂದರೆ ಏನು ಅನ್ನೋದನ್ನು ನೋಡಿದ್ದೇವೆ ಮಕ್ಕಳೇ. ಅವುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ, ಚೆನ್ನಾಗಿ ಅಭ್ಯಾಸ ಮಾಡಿ ಅವುಗಳ ಬಗ್ಗೆ. ಈಗ ಕೃಷಿ ಎಂದರೇನು, ಕೃಷಿಯ ಮಹತ್ವ ದೇಶದ ಬೆಳವಣಿಗೆಯಲ್ಲಿ ಎಷ್ಟೊಂದು ಪ್ರಮುಖವಾಗಿರುವುದು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನಾನು ಆ ಪಠ್ಯವನ್ನು ಓದ್ತಾ ಹೋಗ್ತಾನೆ, ಸ್ವಲ್ಪ ನೋಡ್ತಾ ಹೋಗಿ, ನಂತರ ನೀವು ಅದೇ ರೀತಿಯಾಗಿ ಓದೋದನ್ನು ಕಲ್ತ್ಕೊಳ್ಳಿ. ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ. ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು. ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಮಾತಿದೆ. ಅಂದರೆ ಕೃಷಿಕರೇನಾದರೂ ಸತ್ಯಾಗ್ರಹ ಮಾಡಿ 1 ವರ್ಷ ನಾವು ಭೂಮಿಯನ್ನು ಉಳುವುದಿಲ್ಲ, ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ಗತಿ ಏನು? ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವೇ? ನಾವು ಯಾವ ಕಾರ್ಖಾನೆಯಿಂದಲೂ ಟೊಮೆಟೊ ತಯಾರಿಸಲು, ಅಕ್ಕಿ ಪಡೆಯಲು, ರಾಗಿ ಬೆಳೆಯಲು ಸಾಧ್ಯವಿಲ್ಲ. ಇವಕ್ಕೆಲ್ಲ ಭೂಮಿಯೇ ಬೇಕು. ರೈತನ ಬೆವರು ಭೂಮಿಗೆ ಸುರಿಯಬೇಕು. ಹಾಗಾಗಿ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮೇಟಿ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎಂದಿರುವುದು ಗಮನಾರ್ಹ. ಹೌದು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ಅಂದರೆ ವ್ಯವಸಾಯವೇ ಮೇಲು. ಆ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಆದರೆ ಇಂದು ಇಂಥ ಕೃಷಿಕರ ಗತಿ ಏನಾಗಿದೆ? ಅವನು ಒಂದೆಡೆ ನಿಸರ್ಗದ ಜೊತೆ ಸೆಣಸಬೇಕು. ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ, ಉತ್ತಮ ಬೀಜ ಸಿಗುವುದಿಲ್ಲ, ಭೂಮಿ ಬರಡಾಗುತ್ತಿದೆ, ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಳೆ ಸಿಗದೆ ವ್ಯವಸ್ಥೆಯ ವಿರುದ್ಧವೂ ಹೋರಾಟ ನಡೆಸಬೇಕಾಗಿದೆ. ನಮ್ಮ ದೇಶದ ರಾಜಕಾರಣಿಗಳು, ಅಧಿಕಾರಿಗಳು, ಬಂಡವಾಳಶಾಹಿಗಳು, ವ್ಯಾಪಾರಸ್ಥರು, ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು ಹೀಗೆ ಪ್ರತಿಯೊಬ್ಬರೂ ಬದುಕುತ್ತಿರುವುದು ಕೃಷಿಕರನ್ನು ಅವಲಂಬಿಸಿಯೇ. ಆದರೆ ಅವರೆಲ್ಲರೂ ಕೃಷಿಕರನ್ನು ಉಪೇಕ್ಷೆ ಮಾಡುತ್ತಲೇ ಬಂದಿದ್ದಾರೆ. ಮೇಲಾಗಿ ಅವರಲ್ಲಿ ಬಹುತೇಕ ಜನರು ಬಂದಿರುವುದು ಕೃಷಿಕ ಕುಟುಂಬಗಳಿಂದಲೇ. ನಿಜ ಸಂಗತಿ ಹೇಳಬೇಕೆಂದರೆ ರೈತರಷ್ಟು ಕಷ್ಟಪಡುವವರು ಮತ್ತೊಬ್ಬರಿಲ್ಲ. ಅವರಂತೆ ತೊಂದರೆ ಅನುಭವಿಸುವವರು ಬೇರೊಬ್ಬರಿಲ್ಲ. ಇವತ್ತಂತೂ ರೈತರು ಸಾಕಷ್ಟು ಬವಣೆಗಳನ್ನು ಎದುರಿಸುತ್ತಿದ್ದಾರೆ. ಮಳೆಯ ಅಭಾವ, ಇಲ್ಲವೇ ಅತಿವೃಷ್ಟಿ, ಭೂಮಿ ಬರಡಾಗುತ್ತಿರುವುದು, ಕಳಪೆ ಬೀಜಗಳು ಇತ್ಯಾದಿ. ಹೀಗಾಗಿ ಈ ಬದುಕೇ ನಶ್ವರ ಎನ್ನುವ ಭಾವನೆ ರೈತರಲ್ಲಿ ಬಂದಿದ್ದರೆ ಆಶ್ಚರ್ಯಪಡಬೇಕಾಗಿಲ್ಲ. ಆದರೂ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ತಮ್ಮ ಬಾಳನ್ನು ಸಾಗಿಸುತ್ತಿದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚುತ್ತಿದ್ದಾರೆ. ರೈತರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ, ಬದಲಾಗಿ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿದ್ದಾರೆ. ಇಂಥ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕವಾದರೂ ತುಂಬುವ ಕಾರ್ಯವನ್ನು ನಮ್ಮ ಸಾಹಿತಿಗಳು ಮಾಡದಿದ್ದರೆ ಅವರು ಕೃತಜ್ಞರಾಗುವರು. ನೋಡಿ ಮಕ್ಕಳೇ, ಇವತ್ತು ರೈತರು ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಈ ಮೂಲಕ ನೋಡ್ತೇವೆ. ರೈತರು ಹಾಗಾಗಿ ಬಿಟ್ಟು ರೈತರ ಜೀವನ ಹಸನಾಗುವವರೆಗೆ ದೇಶದ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ಎನ್ನುವ ಮಾತನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಈಗಾಗಲೇ ನಾವು ತಿಳಿದುಕೊಂಡಂತೆ ಹಸಿ ಮತ್ತು ಮಸಿಯ ಮಹತ್ವವನ್ನು ದೇಶದ ಅಭಿವೃದ್ಧಿಯಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅವುಗಳ ಪಾತ್ರ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಇನ್ನೊಂದು ಪ್ರಮುಖವಾದ ಅಂಶ ಅಥವಾ ಅಂಗ ಕೃಷಿ. ಕೃಷಿ ಅಂತಂದರೆ ವ್ಯವಸಾಯ. ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ. ಅಂದರೆ ಬ್ಯಾಕ್ ಬೋನ್ ಆಫ್ ದಿ ಇಂಡಿಯಾ ಅಂತ ಹೇಳ್ಬಿಟ್ಟು ಕರಿತೇವೆ. ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಮಾತಿದೆ. ಹೌದು, ಒಕ್ಕಲಿಗ ಒಕ್ಕದಿರೆ ಅಂದರೆ ವ್ಯವಸಾಯವನ್ನು ಮಾಡದೆ ಹೋದರೆ ಜಗವೆಲ್ಲ ಬಿಕ್ಕಿ ಬಿಕ್ಕಿ ಸತ್ತು ಹೋಗುತ್ತೆ. ಅಂದರೆ ರೈತನೇನಾದರೂ ಬೆಳೆಯದೆ ಇದ್ದರೆ ಈ ಜಗತ್ತೇ ಸತ್ತು ಹೋಗುತ್ತೆ, ನಾಶವಾಗಿ ಹೋಗುತ್ತೆ. ತಿನ್ನಲು ಅನ್ನವಿಲ್ಲದೆ ಏನು ಮಾಡುತ್ತೆ ಅಂದರೆ ನಾಶವಾಗಿ ಹೋಗುತ್ತೆ. ಅಂದರೆ ಕೃಷಿಕರೇನಾದರೂ ಅಂದರೆ ಕೃಷಿಕರು ಈ ರೈತರೆಲ್ಲ ಏನೋ ಒಗ್ಗಟ್ಟಾಗಿಬಿಟ್ಟು ನಾವು 1 ವರ್ಷ ಯಾವುದೇ ಬೆಳೆಗಳನ್ನು ಬೆಳೆಯಲ್ಲ ಅಂತೇಳ್ಬಿಟ್ಟು ಸತ್ಯಾಗ್ರಹವನ್ನು ಮಾಡಿದರೆ, ಭೂಮಿಯನ್ನು ಉಳುವುದಿಲ್ಲ ಅಥವಾ ಯಾವ ಬೆಳೆಯನ್ನು ಬೆಳೆಯುವುದಿಲ್ಲ ಅಂತೇಳ್ಬಿಟ್ಟು ಏನಾದರೂ ತೀರ್ಮಾನ ಮಾಡಿ ಸತ್ಯಾಗ್ರಹ ಮಾಡಲು ಪ್ರಾರಂಭ ಮಾಡಿದರೆ ಗತಿ ಏನು ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಬೇಕು. ನಾವು ಗತಿ ಏನು ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಬೇಕು. ಯಾಕೆ ಅಂದರೆ ಇಷ್ಟೆಲ್ಲ ಬೆಳೆದಾಗಲೂ ಸ್ವಲ್ಪ ಆಹಾರದ ಕೊರತೆ ಆದರೆ ಹಾಹಾಕಾರ ಉಂಟಾಗಿ ಹೋಗಿಬಿಡ್ತೇವೆ ಈ ಜಗತ್ತಲ್ಲಿ, ಕೋಲಾಹಲ ಉಂಟಾಗಿ ಹೋಗ್ಬಿಡ್ತೀವಿ ಈ ಜಗತ್ತಲ್ಲಿ. ಸ್ವಲ್ಪ ಆಹಾರ ಸಿಗದೆ ಹೋದರೆ, ಅದರಲ್ಲೂ ವಿಶೇಷವಾಗಿ 1 ವರ್ಷ ನಾನೇನು ಬೆಳೆಯಲ್ಲ ರೈತ ಅನ್ನೋದಾದರೆ ಏನಾಗುತ್ತೆ ಅನ್ನೋದನ್ನು ಕಲ್ಪನೆ ಮಾಡಿಕೊಂಡಾಗ ಎಲ್ಲಿ ನೋಡಿದಲ್ಲಿ ಹೆಣಗಳ ರಾಶಿಯನ್ನೇ ಕಾಣಬೇಕಾಗುತ್ತೆ. ದೇಶ ಅಥವಾ ಜಗತ್ತು ಅಧೋಗತಿಗೆ ಇಳಿದು ಹೋಗಿಬಿಡುತ್ತೆ. ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವಿದೆ ಅನ್ನೋದನ್ನು ನಾವು ವಿಚಾರ ಮಾಡಿಕೊಳ್ಬೇಕಾಗುತ್ತೆ.
ನಾವು ಯಾವ ಕಾರ್ಖಾನೆಯಿಂದಲೂ ಈ ಆಹಾರ ಧಾನ್ಯಗಳನ್ನು ಬೆಳೆಯಲು ಸಾಧ್ಯವಿಲ್ಲ. ಅಕ್ಕಿ ಬೆಳೆಯಲು ಸಾಧ್ಯವಿಲ್ಲ, ಗೋಧಿ ಬೆಳೆಯಲು ಸಾಧ್ಯವಿಲ್ಲ, ಜೋಳ, ರಾಗಿ, ಭತ್ತ ಏನನ್ನೂ ಬೆಳೆಯಲು ಸಾಧ್ಯವಿಲ್ಲ. ಈ ಹಣ್ಣು ತರಕಾರಿಗಳನ್ನು ಬೆಳೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಏನು ಬೇಕು ಅವಕ್ಕೆ ಅಂತಾರೆ, ಅವಕ್ಕೆಲ್ಲ ಭೂಮಿನೇ ಬೇಕು. ಭೂಮಿನೇ ಬೇಕು. ರೈತನ ಬೆವರು ಭೂಮಿಗೆ ಬಿದ್ದಾಗಲೇ ಏನಾಗುತ್ತೆ ಅಂತಾರೆ, ಈ ಆಹಾರಗಳು ಉತ್ಪಾದನೆ ಆಗುತ್ತೆ. ಇಲ್ಲದೆ ಹೋದರೆ ಈ ಆಹಾರ ಸಿಗಲ್ಲ, ಯಾವುದು ಸಿಗಲ್ಲ. ಅದಕ್ಕಾಗಿಯೇ ಈ ಕೃಷಿಯ ಮಹತ್ವವನ್ನು ಕಂಡೇ ಈ ಸರ್ವಜ್ಞ ಒಂದು ಮಾತನ್ನು ಹೇಳಿದ ಮಾತು ಇಲ್ಲಿ ನೆನಪಾಗುತ್ತೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿ ರಾಟೆ ನಡೆದಲ್ಲದೆ ದೇಶದಾಟವೇ ಕೆಡಗುಮೆಂದಿರುವುದು ಗಮನಾರ್ಹ ಅಂದರೆ ಮಹತ್ವಯುತವಾಗಿರ್ತಕ್ಕಂಥದ್ದು, ಎಷ್ಟು ಸೂಕ್ತವಾಗಿರ್ತಕ್ಕಂಥದ್ದು. ಹೌದು, ಇದು ಸತ್ಯವಾದ ಮಾತು. ಕೋಟಿ ವಿದ್ಯೆ, ಏನೇನೋ ವಿದ್ಯೆಯನ್ನು ಕಲಿ ತಂತ್ರಜ್ಞಾನವನ್ನು ನಾವು ಇವತ್ತು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ. ಏನೆಲ್ಲ ಕೈಗಾರಿಕೆಯನ್ನು ಹುಟ್ಟು ಹಾಕಿದ್ದೇವೆ, ವಿಮಾನವನ್ನು ಕಂಡುಹಿಡಿದ್ದೇವೆ, ಸ್ಯಾಟಲೈಟನ್ನು ಕಂಡುಹಿಡಿದ್ದೇವೆ, ನಾವು ಚಂದ್ರನಲ್ಲಿ ಹೋಗ್ತೇವೆ, ಮಂಗನಲ್ಲಿ ಹೋಗ್ತೇವೆ, ಎಲ್ಲ ಕಡೆ ಹೋಗ್ತೇವೆ. ಆದರೆ ಇಷ್ಟೆಲ್ಲ ಪ್ರಗತಿ ಸಾಧಿಸಿದರೂ ಕೂಡ ಆಹಾರ ಉತ್ಪಾದನೆಯನ್ನು ಮಾಡ್ತಕ್ಕಂತಹ ಕೈಗಾರಿಕೆಗಳು ಯಾವುದಾದ್ರೂ ಇದೆನಾ? ಇಲ್ಲ, ಖಂಡಿತ ಇಲ್ಲ. ಆದ್ದರಿಂದ ಈ ಎಲ್ಲ ವಿದ್ಯೆಗಳಿಗೂ ಶ್ರೇಷ್ಠವಾದ ವಿದ್ಯೆ ಯಾವುದು ಅನ್ನೋದಾದರೆ ಮೇಟಿ ವಿದ್ಯೆ ಅಂದರೆ ವ್ಯವಸಾಯ. ಆ ವ್ಯವಸಾಯದಿಂದಲೇ ಇವತ್ತು ಈ ದೇಶದ ದೇಶದ ಯಂತ್ರ, ದೇಶದ ಪ್ರಗತಿ ನಡೀತಾ ಇದೆ. ಇಲ್ಲದೆ ಹೋದರೆ ಈ ದೇಶದ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಹಾಗಾಗಿನೇ ಆದರೆ ಇವತ್ತು ಇಷ್ಟೆಲ್ಲ ಮಹತ್ವ ನಾವು ಕೃಷಿಯ ಬಗ್ಗೆ ಮಹತ್ವವನ್ನು ಹೇಳ್ತೇವೆ, ಕೃಷಿಕನ ಮಹತ್ವವನ್ನು ಹೇಳ್ತೇವೆ. ಆದರೆ ಇವತ್ತು ಕೃಷಿಕನ ಬಗ್ಗೆ ನಮ್ಮ ಭಾವನೆ ಹೇಗಿದೆ ಅನ್ನೋದನ್ನು ನಾವು ಕಲ್ಪನೆ ಮಾಡಿಕೊಳ್ಳಿ. ಕೃಷಿಕ ಅಥವಾ ಈ ರೈತ ಕಣ್ಣಿಗೆ ನೋಡಲು ಒರಟಾಗಿ ಕಾಣಬಹುದು, ಆದರೆ ಅವನ ಮನಸ್ಸು, ಅವನ ಭಾವನೆ ಆ ರೀತಿ ಇರೋದಿಲ್ಲ. ಅತ್ಯಂತ ಮೃದುವಾಗಿರುತ್ತೆ, ಮುಗ್ಧ ಮನುಷ್ಯ ಅವನು. ಆದರೆ ಇವತ್ತು ಅವನನ್ನು ನಾವು ಮೋಸ ಮಾಡ್ತೇವೆ. ಇವತ್ತು ಅವನಿಗೆ ನಾವು ಎಷ್ಟು ಮೋಸ ಮಾಡ್ತೇವೆ ಅಂತಾರೆ, ಒಂದಲ್ಲ ಎರಡಲ್ಲ, 10 ಹಲವಾರು ಹೋದ ಕಡೆಲ್ಲ ಮೋಸಕ್ಕೆ ಒಳಗಾಗ್ತಾ ಇದ್ದಾನೆ ರೈತ. ನೋಡಿ, ಇವತ್ತು ಅವನ ಸ್ಥಿತಿ ಏನಾಗಿದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗುತ್ತೆ. ಒಂದೆಡೆ ನಿಸರ್ಗದ ಜೊತೆ ಹೋರಾಟ ಮಾಡಬೇಕು. ಕ್ಷಣಿಸಿದ್ರೆ ಹೋರಾಟ ಮಾಡು. ಒಂದೆಡೆ ಅವನು ಏನು ಮಾಡಬೇಕಾಗಿದೆ, ನಿಸರ್ಗದ ಜೊತೆ ಅಂದರೆ ಪ್ರಕೃತಿಯ ಜೊತೆ, ಈ ಮಳೆ ಜೊತೆ ಹೋರಾಟ ಮಾಡಬೇಕಾಗಿದೆ. ಚೆನ್ನಾಗಿ ಮಳೆ ಬಂದರೆ ಕ್ರಿಮಿಕೀಟಗಳ ಹಾವಳಿ, ಒಂದಲ್ಲ ಒಂದು ರೀತಿ ಅವನು ನಿಸರ್ಗದೊಂದಿಗೆ ಹೋರಾಟ ಮಾಡ್ತಾನೆ ಇರ್ತಾನೆ ರೈತ. ಸಕಾಲಕ್ಕೆ ಮಳೆ ಬರೋದಿಲ್ಲ, ಮಳೆ ಬಂದರೆ ಈ ಕ್ರಿಮಿಕೀಟಗಳ ಹಾವಳಿ, ರಸಗೊಬ್ಬರದ ಕೊರತೆ, ಅಥವಾ ಇನ್ಯಾವುದೋ ಈ ರೈತನಿಗೆ ಮೋಸ ಮಾಡ್ತಕ್ಕಂಥದ್ದು. ಅಂದರೆ ಈ ನಾಟದೇ ಇರ್ತಕ್ಕಂಥ ಕಳಪೆ ಬೀಜಗಳು, ಹೀಗೆ ಅನೇಕ ರೀತಿಯಲ್ಲಿ ಅವನು ಏನು ಮಾಡ್ತಾನೆ ಅಂತಂದರೆ ನಾಶವಾಗಿ ಹೋಗ್ತಾ ಇದ್ದಾನೆ. ನೋಡಿ, ಹೇಳ್ತಾನೆ ಮಳೆ ಬರೋದಿಲ್ಲ, ಉತ್ತಮ ಬೀಜ ಸಿಗೋದಿಲ್ಲ, ಭೂಮಿ ಬರಡಾಗುತ್ತಿರುವುದು, ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ಅನೇಕ ರೋಗಗಳು ತಗುಲಿಬಿಟ್ಟು ಹತ್ತಿಬಿಟ್ಟು ಬೇಸಾಯವೇ ಬೇಡ ಎನ್ನುವ ಸ್ಥಿತಿಗೆ ಇವತ್ತು ನಿರ್ಮಾಣವಾಗಿದೆ. ರೈತರ ಇವತ್ತು ಏನು ಮಾಡ್ತಾರೆ, ಎಲ್ಲಪ್ಪ ವ್ಯವಸಾಯ ಮಾಡೋದು ಬೇಡ, ಈ ವ್ಯವಸಾಯದಲ್ಲಿ ಏನಿದೆ, ಜೀವನನೇ ಹಾಳಾಗಿ ಹೋಗುತ್ತೆ ಅಂತಕ್ಕಂಥ ರೀತಿಗೆ ಬಂದುಬಿಟ್ಟಿದ್ದಾನೆ. ಮತ್ತೊಂದೆಡೆ ಏನಾಗ್ತದೆ, ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ರೈತ ಏನಾದರೂ ಬೆಳೆ ತೆಗೆದರೆ ಅನ್ನೋದಾದರೆ ಮಾರುಕಟ್ಟೆಯಲ್ಲಿ ಅವನಿಗೆ ಬೆಲೆ ಕೊಡೋದಿಲ್ಲ. ಆ ಬೆಳೆದ ಬೆಳೆಗೆ ಬೆಲೆಯನ್ನು ನೀಡೋದಿಲ್ಲ, ನಾವು ಸರಿಯಾದ ಬೆಲೆಯನ್ನು ಕೊಡೋದಿಲ್ಲ ಅವನಿಗೆ. ಎಷ್ಟೆಲ್ಲ ಕಷ್ಟಪಟ್ಟಿರ್ತಾನೆ, ದಲ್ಲಾಳಿಗಳ ಕಾಟ, ಮಧ್ಯವರ್ತಿಗಳ ಕಾಟ, ಅವನ ಬೆಳೆದ ಬೆಳೆಗೆ ಏನು ಕೊಡೋದಿಲ್ಲ, ಬೆಲೆ ಸಿಗದೆ ಈ ಎಲ್ಲ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸ್ಥಿತಿ ಬಂದು ಒದಗ್ತಾ ಇದೆ. ಮಕ್ಕಳೇ, ಈ ಎಲ್ಲ ಘಟನೆಗಳಿಗೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ಅದಕ್ಕೆ ಪಕ್ಕದಲ್ಲೇ ಸೇರಿಸ್ತಾ ಹೋಗಿದ್ದೇನೆ. ನೋಡಿ, ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಚಿತ್ರಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಹೆಚ್ಚು ಆ ಚಿತ್ರಗಳು ನೋಡಿದಾಗ ಮನದಟ್ಟಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ವ್ಯವಸ್ಥೆಯ ವಿರುದ್ಧ ಅವನು ಹೋರಾಟ ನಡೆಸಬೇಕಾದಂಥ ಸ್ಥಿತಿ, ಸ್ಟ್ರೈಕ್ ಮಾಡ್ತಾ ಇದ್ದಾನೆ. ಇವತ್ತು ಬೀಜ ಸಿಗ್ತಾ ಇಲ್ಲ, ರಸಗೊಬ್ಬರ ಸಿಗ್ತಾ ಇಲ್ಲ, ನಮಗೆ ಬೆಲೆ ಸಿಗ್ತಾಯಿಲ್ಲ ಅಂತೇಳ್ಬಿಟ್ಟು ರೈತ ಕೂಡ ಹೋರಾಟಕ್ಕೆ ಇಳಿತಕ್ಕಂಥ ಸಂದರ್ಭ ಬಂದೊದಗಿದೆ. ಹಾಗೆ ನೋಡಿ ಏನಾಗ್ತದೆ, ನಮ್ಮ ದೇಶದ ಈ ಎಲ್ಲ ರಾಜಕಾರಣಿಗಳನ್ನು ತೆಗೆದುಕೊಳ್ಳಿ, ನಮ್ಮನ್ನು ಆಳ್ತಕ್ಕಂಥ ಪ್ರತಿಯೊಬ್ಬ ನಾಯಕನನ್ನು ತೆಗೆದುಕೊಳ್ಳಿ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಹಿಡಿದು ರಾಷ್ಟ್ರಪತಿವರೆಗೂ, ಅಥವಾ ಅಧಿಕಾರಿಗಳು, ಈ ಬಂಡವಾಳಶಾಹಿಗಳು, ವ್ಯಾಪಾರಸ್ಥರು, ಈ ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು, ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ, ಈ ಕೃಷಿಕರನ್ನು ಅವಲಂಬಿಸಿ ಬದುಕ್ತಾ ಇದ್ದೇವೆ ನಾವೆಲ್ಲ. ದೇಶದ ಪ್ರತಿಯೊಂದು ಜೀವಿಯೂ ಕೂಡ, ಮನುಷ್ಯನೂ ಕೂಡ ಏನು ಮಾಡ್ತಾ ಇದ್ದಾರೆ, ಈ ರೈತನನ್ನು ಅವಲಂಬಿಸಿ ಬದುಕ್ತಾ ಇದ್ದೇವೆ ನಾವು. ಅದು ನಮಗೆ ಗಮನದಲ್ಲಿರಬೇಕು. ಇಷ್ಟೆಲ್ಲ ಇದ್ದಾಗಲೂ ಕೂಡ ನಾವು ಏನು ಮಾಡ್ತಾ ಇದ್ದೇವೆ, ರೈತನಿಗೆ ಬೆಲೆನೇ ಕೊಡ್ತಾ ಇಲ್ಲ, ಅವನನ್ನು ಉಪೇಕ್ಷೆ ಅವನನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದೇವೆ. ಮೇಲಾಗಿ ಇಷ್ಟೆಲ್ಲ ಈ ಮೇಧಾವಿಗಳಿದ್ದಾರಲ್ವ, ರಾಜಕಾರಣಿಗಳು ಇರ್ಬೋದು, ವಿಜ್ಞಾನಿ ಇವರೆಲ್ಲರೂ ಇದ್ದಾರಲ್ಲ, ಅಲ್ಲಿ ಹೆಚ್ಚಾಗಿ ಏನಿದ್ದಾರೆ ಅಂದರೆ ಅವರೆಲ್ಲ ಬಂದಿರೋದು ಕೃಷಿಕ ಕುಟುಂಬಗಳಿಂದಲೇ ಬಂದಿರ್ತಾರೆ ಅವರೆಲ್ಲ. ಆದರೆ ಅವರೆಲ್ಲರೂ ಆ ಮೇಲೆ ಹೋದ್ಮೇಲೆ ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಹೋದಾಗ ಈ ರೈತನನ್ನು ಮರೆತು ಬಿಡ್ತಾರೆ, ರೈತನನ್ನು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ನಿಜವಾಗಿ ನಿಜವಾಗಿ ಹೇಳಬೇಕಾದ್ರೆ ಈ ರೈತನಷ್ಟು ಕಷ್ಟಪಡ್ತಕ್ಕಂಥ ವ್ಯಕ್ತಿಗಳು ಈ ಜಗತ್ತಲ್ಲಿ ಯಾರೂ ಇಲ್ಲ ಮಕ್ಕಳೇ.
ರೈತನಷ್ಟು ಕಷ್ಟಪಡ್ತಕ್ಕಂಥವ್ರು ಮತ್ತೊಬ್ಬರು ಇಲ್ಲ. ಮಳೆ ಬಂದರೂ ಹೋಗಲೇಬೇಕು, ಚಳಿ ಇದ್ದರೂ ಹೋಗಲೇಬೇಕು, ಬಿಸಿಲಿದ್ರೂ ಹೋಗಲೇಬೇಕು, ಎಲ್ಲ ರಾತ್ರಿ ಹಗಲು ಸಮೇತ ಅವನು ಹೊಲದಲ್ಲಿ ದುಡಿದ್ಬಿಟ್ಟು ಬೆಳೆ ತೆಗೆದಾಗ ನಾವೆಲ್ಲ ಸುಖವಾಗಿರ್ತೇವೆ. ಇವತ್ತು ರೈತ ಪಡ್ತಕ್ಕಂಥ ಈ ಕಷ್ಟಗಳು, ಬವಣೆ ಅಂದರೆ ಕಷ್ಟ, ಸಾಕಷ್ಟು ಬವಣೆಗಳನ್ನು ಎದುರಿಸ್ತಿದ್ದಾರೆ, ಅಂದರೆ ಕಷ್ಟಗಳನ್ನು ಎದುರಿಸ್ತಾ ಇದ್ದಾನೆ. ಒಂದಲ್ಲ ಎರಡಲ್ಲ, ಮಳೆಯ ಅಭಾವ ಅಂದರೆ ಮಳೆ ಬಂದರೆ ಬಂತು, ಬರದಿದ್ರೆ ಇಲ್ಲವೇ ಅತಿಯಾದ ಮಳೆ ಬಂದ್ಬಿಟ್ಟು ಇದೆಲ್ಲ ಕೊಚ್ಕೊಂಡು ಹೋಗೋದು, ಈ ಭೂಮಿ ಬರಡಾಗ್ತಾ ಇರೋದು, ಅತಿಯಾದ ರಾಸಾಯನಿಕಗಳನ್ನು ಬಳಸ್ತಾ ಇರೋದ್ರಿಂದಾಗಿ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ. ಜೊತೆಗೆ ಇದು ಮೇಲಾಗಿ ಈ ಕಾರ್ಖಾನೆಗಳು, ವಿವಿಧ ಕಾರ್ಖಾನೆಗಳು ಕಳಪೆ ಬೀಜಗಳನ್ನು ರೈತರಿಗೆ ಕೊಟ್ಬಿಟ್ಟು ರೈತರನ್ನು ಮೋಸ ಮಾಡ್ತಕ್ಕಂಥದ್ದು, ಹೀಗೆ ಒಂದು ಎರಡು ಸಾಕಷ್ಟು ರೀತಿಯಲ್ಲಿ ರೈತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ. ನಾವು ದಿನನಿತ್ಯ ನಾವೆಲ್ಲ ರೈತರ ಮಕ್ಕಳಾಗಿರೋದ್ರಿಂದ ಅವುಗಳನ್ನು ನಮಗೆ ಅನುಭವಕ್ಕೆ ಬಂದಿರುತ್ತೆ. ಎಲ್ಲ ನೋವನ್ನು ಅನುಭವಿಸಿ ಈ ಜೀವನವೇ ಬೇಡಪ್ಪ, ಈ ಬದುಕೇ ನಶ್ವರ ಅಂದರೆ ನಾಶವಾಗಿ ಹೋಗುವಂಥದ್ದು, ಯಾಕಬೇಕು ಈ ಜೀವನ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಅಂತ ಹೇಳ್ಬಿಟ್ಟು ಬಂದಿರೋದ್ರಲ್ಲಿ ಏನೂ ತಪ್ಪೇನಿಲ್ಲ. ರೈತ ಇಷ್ಟೆಲ್ಲ ನೋವನ್ನು ಅನುಭವಿಸಿ ಈ ಜೀವನವನ್ನು ಮಾಡೋದು ಏನಿದೆ ಅನ್ನೋದನ್ನು ತಪ್ಪೇ ಇಲ್ಲ. ಅದಕ್ಕಾಗಿ ಬಿಟ್ಟು ಅಷ್ಟಾದಾಗಲೂ ಕೂಡ ಅಷ್ಟೆಲ್ಲ ಕಷ್ಟವನ್ನು ಅನುಭವಿಸಲು ಕೂಡ ರೈತರು ನಿರಾಶಾವಾದಿಗಳಾಗಿಲ್ಲ, ಆಶಾವಾದಿಗಳಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಆಶಾವಾದಿಗಳಾಗಿ ಇಲ್ಲ, ಇವತ್ತೆಲ್ಲ ನಾಳೆ ಮಳೆ ಬಂದಿತ್ತು, ನಮ್ಮ ಭೂತಾಯಿ ನಮ್ಮನ್ನು ಕೈ ಹಿಡಿತಾಳೆ, ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅಂತಕ್ಕಂಥ ಒಂದು ಆಶೆಯಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ತಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟೇ ಜೀವನವನ್ನು ಮಾಡ್ತಾ ಇದ್ದಾರೆ. ಹಾಸಿಗೆದ್ದಷ್ಟು ಕಾಲು ಚಾಚ್ತಾ ಇದ್ದಾರೆ. ತಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟೇ ಜೀವನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ರೈತರು ಯಾರಿಗೂ ಮೋಸವನ್ನು ಮಾಡುವಂಥವಲ್ಲ ಮಕ್ಕಳೇ, ಯಾರಿಗೂ ಮೋಸ ಮಾಡೋದಿಲ್ಲ. ಈ ಎಲ್ಲರಿಂದಲೂ ಮೋಸಕ್ಕೆ ಒಳಗಾಗುವಂಥ ಒಬ್ಬ ವ್ಯಕ್ತಿ ಯಾವನಾದರೂ ಇದ್ದರೆ ಅವನು ರೈತ ಮಾತ್ರ. ಇಂಥ ಕೃಷಿಕರಿಗೆ ಬೇಕಾದ ಸತ್ವವನ್ನು, ಇಷ್ಟೆಲ್ಲ ಇದ್ದಾಗ ಇಂಥ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕ ತುಂಬುವಂಥ ಕಾರ್ಯವನ್ನು ನಮ್ಮ ಸಾಹಿತ್ಯಗಳು ಮಾಡಬೇಕಾಗುತ್ತೆ. ನಮ್ಮ ಸಾಹಿತ್ಯಗಳು ಮಾಡದೆ ಹೋದರೆ ಅವರು ರೈತರಿಗೆ ಕೃತಜ್ಞರಾಗುತ್ತಾರೆ, ಅಂದರೆ ಅಪಕಾರಿಗಳಾಗ್ತಾರೆ, ಕೆಟ್ಟವರಾಗ್ತಾರೆ ಮಕ್ಕಳೇ. ಅದಕ್ಕಾಗಿ ಬಿಟ್ಟು ನಾವೆಲ್ಲ ಏನು ಮಾಡಬೇಕಾಗಿದೆ ರೈತರನ್ನು ಗೌರವಿಸ್ತಾ, ರೈತರಿಗೆ ಬೆಲೆ ಕೊಡ್ತಾ, ರೈತರಿಗೆ ಒಂದು ಮಹತ್ವವನ್ನು ಕೊಟ್ಬಿಟ್ಟು ಅವರಿಗೆ ಒಂದು ಗೌರವ ಸ್ಥಾನವನ್ನು ನೀಡಿಬಿಟ್ಟು ನಾವು ಬದುಕಬೇಕಾಗುತ್ತೆ. ರೈತ ಇಲ್ಲದೆ ಹೋದರೆ ನಾವು ಯಾರೂ ಬದುಕಲು ಸಾಧ್ಯವಿಲ್ಲ. ಹೀಗಾಗಿ ಬಿಟ್ಟು ಈ ಎಲ್ಲ 3 ಅಂಶಗಳು ಈ ದೇಶದ ಪ್ರಗತಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿದ್ದಾವೆ. ಹಸಿ ಮಸಿ ಕೃಷಿ, ಅದರಲ್ಲೂ ವಿಶೇಷವಾಗಿ ಕೃಷಿ ಇದೆ ಅಲ್ವಾ, ದೇಶದ ಪ್ರಗತಿಯ ಮೆಟ್ಟಿಲು, ದೇಶದ ಪ್ರಗತಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಮಕ್ಕಳೇ. ಹಾಗಾಗಿ ಬಿಟ್ಟು ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಬಿಟ್ಟು ಹೇಳಿರೋದು. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.